ದಯಮಾಡಿ ನೀವು ಪರಮಾತ್ಮ ನೀವು ಹೊಲಸ್ಕೋರಿ, ಮೊದಲ ರೈತರಿಗೆ ಹೊಲಸ್ಕೋರಿ. ಈ ಸದ್ದ ಆಶ್ವಾಸನೆ ಕೊಡ್ತೀರಿ, ನಮಗೆ ಕೇಳ್ತೀರಿ, ಎಲ್ಲರೂ ಇಡೀ ಭಾರತ ಮಂದಿನಿ ಕೇಳ್ತೀರಿ. ಸ್ವಲ್ಪ ಮಳೆ ಹೋಯ್ತಪ್ಪ ಅಂದ್ರೆ ಮಳೆ ಎಲ್ಲೂ ಬರ್ತದೆ, ಮುಂಚೆ ಎಲ್ಲಿ ಬರ್ತದೆ. ಇಂಥ ಸ್ಥಳದಲ್ಲಿ ಎಲ್ಲ ಸಾಕಷ್ಟು ಜನ ರೈತರು ಭಾಗವಹಿಸುವರಿದ್ದಾರೆ. ಹಾಗಾಗಿ ಎಲ್ಲರೂ ಸಹಕರಿಸಬೇಕು. ಆತ್ಮೀಯ ರೈತ ಬಂಧುಗಳು, ಇಂದು ಚೌಡಾಪುರ ಗ್ರಾಮದ ಮೇಲೆ ಸ್ವಾಭಿಮಾನಿ ಕಬ್ಬು ಬೆಳೆಗಾರರ ಒಂದು ಸಮಿತಿ ಮುಖಾಂತರ ಹೋರಾಟವನ್ನು ಹಮ್ಮಿಕೊಂಡಿರುವ ಉದ್ದೇಶ ಏನಂತ ಕೇಳಿದ್ರೆ, ಈಗಾಗಲೇ ಸಾಕಷ್ಟು ಜನ ರೈತರಿಗೆ ಅದು ಗೊತ್ತಿರುವಂತಹ ಸಂಗತಿ. ಅಫಜಲ್ಪುರ ತಾಲೂಕಿನಲ್ಲಿ ಸುಮಾರು 6 ದಿನಗಳ ಕಾಲ ನಿರಂತರವಾಗಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಮತ್ತು ಅಫಜಲ್ಪುರ ತಾಲೂಕಿನ ಶಾಸಕರು ಹಾಗೂ ತಹಸೀಲ್ದಾರ್ ಅವರು ಹಾಗೂ ಮಾಜಿ ಶಾಸಕರಾಗಿರುವಂತಹ ಮತ್ತು ಮಾಜಿ ಸಚಿವರಾಗಿರುವಂತಹ ಮಾಣಿಕ್ಯ ಗುತ್ತೇದಾರ್ ಅವರ ಸಮ್ಮುಖದಲ್ಲಿ ಒಂದು ರೈತರಿಗೆ ಭರವಸೆಯನ್ನು ಕೊಟ್ಟು ಧರಣಿ ಕೊಟ್ಟಂತಹ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರುವಂತಹ ಸಂಗತಿ, 3,860 ರೂಪಾಯಿ ನಿಮ್ಮ ಕೆಪಿಆರ್ ಸಕ್ಕರೆ ಕಾರ್ಖಾನೆಗೆ ಅದು ನಾವು ಘೋಷಣೆ ಮಾಡಿದ್ದಲ್ಲ. ರಾಜ್ಯ ಸರ್ಕಾರ ಆ ಒಂದು ಆದೇಶವನ್ನು ಹೊರಡಿಸಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ರಿಕವರಿ ಆಧಾರದ ಮೇಲೆ ಆದೇಶವನ್ನು ಹೊರಡಿಸಿದೆ. ಹಾಗಾಗಿ ನಿಮ್ಮ ಅಫಜಲ್ಪುರ ತಾಲೂಕಿನ ಸಕ್ಕರೆ ಕಾರ್ಖಾನೆಗಳು ಸ್ವಲ್ಪ ಒಂದು 50 ರೂಪಾಯಿ ಕಡೆಗೆ ನಿಂದಿರಲಿ. 3,860 ರೂಪಾಯಿ ಬರ್ತೈತೆ ಒಂದು ಭರವಸೆಯನ್ನು ಕೊಟ್ಟಂತ ಸರ್ಕಾರ ಮತ್ತು ಅಧಿಕಾರಿಗಳು ಗೌರ್ಮೆಂಟ್ ಆದೇಶದ ಪ್ರಕಾರ ನಮಗೆ 3,160 ರೂಪಾಯಿನೇ ಬರಬೇಕಾಗಿದೆ. ಆದರೆ ಇವತ್ತು ಸರ್ಕಾರ ಕಾರ್ಖಾನೆಯ ಮಾಲೀಕರ ಪರವಾಗಿ ನಿಂತ ಪರಿಣಾಮದಿಂದಾಗಿ ಇವತ್ತು ನಮ್ಮ ಅಫಜಲ್ಪುರ ತಾಲೂಕಿನ 2 ಸಕ್ಕರೆ ಕಾರ್ಖಾನೆಗಳು ಇವತ್ತು 3,000 ರೂಪಾಯಿ ಕೊಟ್ಟು ರೈತರಿಗೆ ವಂಚನೆ ಮಾಡುತ್ತಿದೆ. ಇವತ್ತು ಸರ್ಕಾರ ಕೂಡ ಕಾರ್ಖಾನೆ ಮಾಲೀಕರ ಪರವಾಗಿ ನಿಂತ ಪರಿಣಾಮದಿಂದ 3,000 ರೂಪಾಯಿ ಕೊಡೋದಕ್ಕೆ ಇವತ್ತು ಸಕ್ಕರೆ ಕಾರ್ಖಾನೆಗಳು ಮುಂದಾಗಿವೆ. ಹಾಗಾಗಿ ಅದನ್ನು ನಾವು ತೀವ್ರವಾಗಿ ರೈತ ಸಂಘ ಸ್ವಾಭಿಮಾನಿ ರೈತ ಬಳಗ ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದೆ. ಹಾಗಾಗಿ ಆತ್ಮೀಯ ರೈತ ಬಂಧುಗಳೇ, ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡೋದಕ್ಕೆ ಬಯಸ್ತಾ ಇದ್ದೇವೆ. ಸಾಬ್ರ